ಮದುವೆ ಆದ್ಮೇಲೆ ಇವತ್ತಿನ ದಿನ ಸಸ್ಟೈನ್ ಆಗಿ ಚೆನ್ನಾಗಿ ಬದುಕೋ ಸಂಖ್ಯೆ ದಿನ ದಿನ ಕಮ್ಮಿ ಆಗ್ತಾ ಇದೆ. ಮ್ಯಾರೇಜ್ ಏನಾದ್ರು ನೀವು ನಂಬರ್ 5th ಡೇಟ್ ಅಲ್ಲಿ ಮಾಡ್ಕೊಂಡ್ಬಿಟ್ಟಿದ್ರೆ ಯಾರಾದ್ರು ಆಚೆ ಕಡೆ ನೋಡೋದಕ್ಕೆ ದೇ ವಿಲ್ ಬಿ ವಂಡರ್ಫುಲ್ ಕಪಲ್ ಮೇಡ್ ಫಾರ್ ಈಚ್ ಅದರ್ ತರ ಇರ್ತಾರೆ. ಬಟ್ ಒಳಗಡೆ ಬಾಂಧವ್ಯ ಹೆಲ್ತ್ ಇಶ್ಯೂಸ್ ಇರೋರಿಗೆ ಆ ಪಿರಮಿಡ್ ನಂಬರ್ ಕೊಟ್ರೆ ಆರೋಗ್ಯ ಸಮಸ್ಯೆಗಳು ಕ್ಲಿಯರ್ ಆಗ್ಬಿಡುತ್ತೆ. ಇನ್ ಮದುವೆ ವಿಷಯಕ್ಕೆ ಬಂದ್ರೆ ಇಬ್ರು ಬೇರೆ ಬೇರೆ ರೀತಿ ನೀತಿಗಳಿರುವಂತಹ ಒಂದು ಗಂಡು ಒಂದು ಹೆಣ್ಣನ್ನ ಒಂದು ಮದ್ವೆಗೆ ಸೇರಿಸ್ತಾರೆ, ಮದ್ವೆ ಮಾಡ್ತಾರೆ. ಬಟ್ ಮದ್ವೆ ಆದ್ಮೇಲೆ ಇವತ್ತಿನ ದಿನ ಸಸ್ಟೈನ್ ಆಗಿ ಚೆನ್ನಾಗಿ ಬದುಕೋ ಸಂಖ್ಯೆ ದಿನ ದಿನ ಕಮ್ಮಿ ಆಗ್ತಾ ಇದೆ. ಇಲ್ಲಿ ನಂಬರ್ಸ್ಗಳ ಒಂದು ಮ್ಯಾಜಿಕ್ ಎಷ್ಟು ವರ್ಕ್ ಆಗುತ್ತೆ? 100% ಆಗುತ್ತೆ. ಏನಾಗುತ್ತೆ, ಅಸ್ಟ್ರಾಲಜಿ ನಾನು ಅವಾಗಲೇ ಹೇಳ್ದಾಗೆ ಗಣಕೂಟ ನೋಡ್ತಾರೆ, ಮತ್ತೆ ರಾಶಿ ನಕ್ಷತ್ರ ಮ್ಯಾಚ್ ಆಗತ್ತೆ ಅಂತ ನೋಡಿ ಮಾಡ್ಬಿಡ್ತಾರೆ. ಬಟ್ ಅವ್ರಿಗೆ ನಂಬರ್ಸ್ ದೇ ಡೋಂಟ್ ಫಾಲೋ. ಬಟ್ ನಾನೇನ್ ಹೇಳ್ತೀನಿ, ನಿಮ್ಮ ಬರ್ತ್ ನಂಬರು ಮತ್ತೆ ಏನ್ ಕಾಂಬಿನೇಷನ್ ನಂಬರ್ ಬರುತ್ತೆ ಅದು ಕೂಡ ಮ್ಯಾಚ್ ಆಗ್ಬೇಕು ಆಪೋಸಿಟ್ ಅಲ್ಲಿ ಇರೋಂಥವ್ರಿಗೆ. ಸೊ ಅದೇನಾದ್ರು ಆಪೋಸಿಟ್ ಇತ್ತು ಅಂದ್ರೆ ಅದು ವರ್ಕ್ ಆಗಲ್ಲ. ಆಮೇಲೆ ಮ್ಯಾರೇಜ್ ಡೇಟ್ಸ್, ದೇರ್ ಆರ್ ಎಸ್ಪೆಷಲಿ ಸರ್ಟನ್ ಮ್ಯಾರೇಜ್ ಡೇಟ್ಸ್ ಬಹಳ ಬ್ಯಾಡ್ ರಿಸಲ್ಟ್ಸ್ ಕೊಡುತ್ತೆ. ಅದರಲ್ಲಿ 4, ಆಮೇಲೆ 5, ಆಮೇಲೆ 8 ಈ ತರ ಡೇಟ್ಸ್ಗಳಲ್ಲಿ ಯಾರು ಅಷ್ಟು ಮದುವೆನ ಅವಾಯ್ಡ್ ಮಾಡಿದ್ರೆ ಉತ್ತಮ. ಬಟ್ ಇವೆಲ್ಲ ಏನಾಗುತ್ತೆ, ನಂಬರ್ 5 ಎಸ್ಪೆಷಲಿ ಅದು ನ್ಯೂಟ್ರಲ್ ಅದು ಅಂತ ಕರಿತೀವಿ. ಅಂದ್ರೆ ನಂಬರ್ 5 ಇಸ್ ನಪುಂಸಕ ಗ್ರಹ ಅಂತ ಕರಿತೀವಿ. ಸೊ ಅದು ನ್ಯೂಟ್ರಲ್, ಮ್ಯಾರೇಜ್ಗೆ ಒಳ್ಳೇದಲ್ಲ, ಬಿಸ್ನೆಸ್ ಸೂಪರ್ ಅದು. ಸೊ ಮ್ಯಾರೇಜ್ ಏನಾದ್ರು ನೀವು ನಂಬರ್ 5th ಡೇಟ್ ಅಲ್ಲಿ ಮಾಡ್ಕೊಂಡ್ಬಿಟ್ಟಿದ್ರೆ ಯಾರಾದ್ರು ಆಚೆ ಕಡೆ ನೋಡೋದಕ್ಕೆ ದೇ ವಿಲ್ ಬಿ ವಂಡರ್ಫುಲ್ ಕಪಲ್ ಮೇಡ್ ಫಾರ್ ಈಚ್ ಅದರ್ ತರ ಇರ್ತಾರೆ. ಬಟ್ ಒಳಗಡೆ ಬಾಂಧವ್ಯ ಇರಲ್ಲ, ಒಳಗಡೆ ಅಂಡರ್ಸ್ಟ್ಯಾಂಡಿಂಗ್ ಇರಲ್ಲ, ಏನೋ ಫ್ರೆಂಡ್ ತರ ಆ ತರ ಇರ್ತಾರೆ. ಅಂತವ್ರು ತುಂಬಾ ಡೈವರ್ಸ್ ಆಗುವಂತದ್ದು ಇರುತ್ತೆ. ಆಮೇಲೆ ಎಸ್ಪೆಷಲಿ ಹೆಣ್ಮಕ್ಳು ಈ ತೀ ತೂತೆ ಸ್ಟಾರ್ಟ್ ಆಗ್ಲಿ ಎಂಡ್ ಆಗ್ಲಿ ಅದರಲ್ಲೂ ಕೂಡ ಲಾಟ್ ಆಫ್ ಡೈವರ್ಸಸ್. ಶ್ರುತಿ, ಆರ್ತಿ, ಭಾರತಿ, ನಿವೇದಿತಾ, ಕವಿತಾ, ಸುನೀತಾ, ಈ ತಾಗಳು ಬರುವಂತದ್ದು ಕದನ, ಅಲ್ಲೊಂದು ಚೂರ್ ಸ್ಪಾರ್ಕ್. ಸೊ ಹೊಂದಾಣಿಕೆ ಇರಲ್ಲ. ಸೊ ನಾನು ಏನ್ ಹೇಳ್ತೀನಿ, ನೀವು ಎಷ್ಟೇ ಅಸ್ಟ್ರಾಲಜಿ ಬಿಲೀವ್ ಮಾಡಿದ್ರು ಕೂಡ ನ್ಯೂಮರಾಲಜಿ ಕೂಡ ಒಂದ್ಸಲ ನೋಡ್ಕೊಳ್ಳಿ, ಒಂದು ಓವರ್ ವ್ಯೂ ನೋಡ್ಕೊಂಡು ಆಮೇಲೆ ಮುಂದುವರಿರಿ. ಅಂದ್ರೆ ನೀವು ಆಗ್ಲೇ ಹೇಳ್ದಾಗೆ ಇವ್ರದ್ದು ಡೇಟ್ ಆಫ್ ಬರ್ತ್ ಮತ್ತೆ ಅವ್ರು ಟೋಟಲ್ ಮಾಡಿದಾಗ ಬರುವಂತಹ ಒಂದ್ ನಂಬರ್ ಅದು ಆಪೋಸಿಟ್ ಪರ್ಸನ್ ಜೊತೆಗೂ ಮ್ಯಾಚ್ ಆಗ್ಬೇಕು. ಅಂದ್ರೆ ಅಲ್ಲಿ ಕೆಲವೊಂದು ಇವಾಗ ನೀವು ಹೇಳಿದಾಗೆ 1ಗೆ 8 ಆಗಲ್ಲ. ಈ ತರದ್ದು ಮ್ಯಾಚ್ ಮಾಡೋದಕ್ಕೆ ಆಗ್ಲಿಲ್ಲ ಅಂತ ಅಂದ್ರೆ ಇಫ್ ಇನ್ ಕೇಸ್ ಆಫ್ ಲವ್ ಮ್ಯಾರೇಜ್ ಅಥವಾ ಅರೇಂಜ್ ಮ್ಯಾರೇಜ್ ಹೆಸರನ್ನ ಚೂರ್ ಬದಲಾಯಿಸ್ಕೊಂಡು ಮ್ಯಾಚ್ ಮಾಡ್ಕೊಂಡ್ರೆ ವರ್ಕ್ ಆಗುತ್ತಾ? ಹೆಸರನ್ನ ಮಾಡಿದ್ರೆ ಆಗಲ್ಲ. ಬಟ್ ಏನ್ ಮಾಡ್ಬೋದು, ಈಗ ಮ್ಯಾರೇಜ್ ಡೇಟ್ ನ ಈಗ ಆಲ್ರೆಡಿ ಮ್ಯಾರೇಜ್ ಆಗಿದ್ರೆ ಏನ್ ಮಾಡ್ತೀವಿ ನಾವು, ಮರುಮಾಂಗಲ್ಯ ಅಂತ ಮಾಡಿಸ್ತೀವಿ. ಮರುಮಾಂಗಲ್ಯ ಅಂತ ಇಬ್ಬರಿಗೂ ಕಾಮನ್ ಆಗಿ ಯಾವ ಡೇಟ್ ಆಗುತ್ತೋ ಆ ಡೇಟ್ ಅಲ್ಲಿ ಅಟ್ಲೀಸ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಆಮೇಲೆ ಎಷ್ಟು ನೇಮ್ ಅಲ್ಲಿ ಸಾಧ್ಯ ಆಗುತ್ತೋ ಅದನ್ನು ಕೂಡ ಮಾಡ್ಬೋದು. ಅಂಡ್ ಮೋರ್ ಓವರ್ ನೇಮ್ಸ್ ಅಲ್ಲಿ ಎಂತ ಒಂದು ಮ್ಯಾಜಿಕ್ ಅಡಗಿದೆ ಅಂತಂದ್ರೆ ಯು ಕ್ಯಾನ್ ಅಚೀವ್ ಎನಿಥಿಂಗ್. ಮಕ್ಳಾಗ್ದಿರೋರ್ಗೆ ಮಕ್ಳು ಆಗ್ಬೋದು, ಸರ್ಕಾರಿ ಕೆಲಸ ಇಲ್ದವ್ರು ಸರ್ಕಾರಿ ಕೆಲಸಕ್ಕೆ ನೇಮ್ ನ ಟ್ಯೂನ್ ಮಾಡ್ಬೋದು. ಆಮೇಲೆ ನೇಮ್ ಅಲ್ಲೇ ಬಿಸ್ನೆಸ್ ಸಕ್ಸಸ್ ಮಾಡ್ಬೋದು, ನೇಮ್ ಅಲ್ಲೇ ಓವರ್ ಆಲ್ ಸಕ್ಸಸ್ ಮಾಡ್ಬೋದು, ಅಥವಾ ಅವರ ಲೈಫಲ್ಲಿ ಬೆಟರ್ಮೆಂಟ್ಗೋಸ್ಕರ ಅದಕ್ಕೆ ಆ ನೇಮ್ ನಂಬರ್ ಅಲ್ಲಿ ಸೆಟ್ ಮಾಡ್ಕೊಡ್ಬೋದು. ಮದ್ವೆ ಆಗ್ತಿಲ್ಲ, ಮಕ್ಳಾಗ್ತಿಲ್ಲ, ಕೆಲಸ ಸಿಗ್ತಿಲ್ಲ, ಎಲ್ಲದಕ್ಕೂ ನೇಮ್ ನಂಬರ್ ಅಲ್ಲೇ ಪರಿಹಾರ ಸಿಗುತ್ತೆ. ದೇರ್ ಆರ್ ಲಾಟ್ ಆಫ್ ಬ್ಯೂಟಿಫುಲ್ ಪಿರಮಿಡ್ ನಂಬರ್ಸ್. ಹೆಲ್ತ್ ಇಶ್ಯೂಸ್ 45 ಅನ್ನೋ ಒಂದು ಪಿರಮಿಡ್ ನಂಬರ್ ಬರುತ್ತೆ. ಹೆಲ್ತ್ ಇಶ್ಯೂಸ್ ಇರೋರಿಗೆ ಆ ಪಿರಮಿಡ್ ನಂಬರ್ ಕೊಟ್ರೆ ಆರೋಗ್ಯ ಸಮಸ್ಯೆಗಳು ಕ್ಲಿಯರ್ ಆಗ್ಬಿಡುತ್ತೆ. ಅಥವಾ ಈಗ ಬಿಸ್ನೆಸ್ಗೆ ಸಕ್ಸಸ್ ಬೇಕು ಅಂದ್ರೆ 42, 51 ಇವೆಲ್ಲ ಬಹಳ ಒಳ್ಳೆ ನಂಬರ್ಸ್. ಅದೇ ರೀತಿ ನಮ್ಗೆ ಏನೋ 19 ಸರ್ಕಾರಿ ಕೆಲ್ಸಕ್ಕಾಗ್ಲಿ ಬಿಸ್ನೆಸ್ಗಾಗ್ಲಿ ಓವರ್ ಆಲ್ ಸಕ್ಸಸ್ಗೆ ಬಹಳ ವಂಡರ್ಫುಲ್. ಸರ್ಕಾರಿ ಕೆಲ್ಸಕ್ಕೆ 64 ಪಿರಮಿಡ್ ಇಸ್ ಎಕ್ಸಲೆಂಟ್. ಅಥವಾ ಮದ್ವೆ ಒಳ್ಳೆ ಓವರ್ ಆಲ್ ಸಕ್ಸಸ್, ಬ್ಯೂಟಿಫುಲ್ ಫ್ಯಾಮಿಲಿ 64, ಮಕ್ಳಾಗ್ತಿಲ್ಲ 64. ಸೊ ಪಿರಮಿಡ್ ವೈಬ್ರೇಷನ್ಸ್ ಅಲ್ಲಿ ಅವ್ರಿಗೆ ಏನ್ ರಿಸಲ್ಟ್ಸ್ ಬೇಕು ಅದನ್ನ ನಾವು ಅಚೀವ್ ಮಾಡ್ಬೋದು.